Hello guys, welcome back to my channel. ಸೊ ಟೋಕಿಯೋಲ್ಲಿ ಅಫಿಷಿಯಲಿ ಡೇ 1 ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಇವತ್ತು ನಮ್ಮ ಸ್ಕೆಡ್ಯೂಲ್ ಪ್ರಕಾರ 3 ಪ್ಲೇಸಸ್ ನಾವು ವಿಸಿಟ್ ಮಾಡಬೇಕು. ನಾವು ವಿಸಿಟ್ ಮಾಡ್ತಿರೋ ಫಸ್ಟ್ ಪ್ಲೇಸ್ ಬಂದು ಒಂದು ಟೆಂಪಲ್, ಆ್ಯಂಡ್ ದ ಟೆಂಪಲ್ ನೇಮ್ ಇಸ್ ಅಸಕುಸಾ ಟೆಂಪಲ್ ಅಂತ. ಸೊ ಫುಲ್ ಫ್ಯಾಮಿಲಿ ರೆಡಿಯಾಗಿ ವಿ ಆರ್ ಆಲ್ ಸೆಟ್ ಟು ವಿಸಿಟ್ ದ ಟೆಂಪಲ್. ಸೊ ನಾವು ಆನ್ ದಿ ವೇ ಬರ್ತಿದ್ದಾಗ ಒಂದು ಬಿಲ್ಡಿಂಗ್ ನೋಡಿದ್ವಿ. ಸೊ ಈ ಬಿಲ್ಡಿಂಗ್ನ ಜಪಾನಲ್ಲಿ ಪೂಪ್ ಬಿಲ್ಡಿಂಗ್ ಆರ್ ಶಿಪ್ ಬಿಲ್ಡಿಂಗ್ ಅಂತ ಕರೀತಾರಂತೆ. ಯಾಕೆ ಅಂದರೆ ಅಲ್ಲಿ ನೋಡಿ ಆ ಬಿಲ್ಡಿಂಗ್ ಮುಂದೆ ಆ ಪೂಪ್ ಥರ ಒಂದು ಶೇಪಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದಕ್ಕೆ ಹಂಗೆ ಕರೀತಾರೆ ಅಂತ ಹೇಳ್ತಿದ್ರು. ಸೊ ಅದೆಲ್ಲ ನೋಡಿಕೊಂಡು ವಿ ಜಸ್ಟ್ ಎಂಟರ್ಡ್ ದಿ ಟೆಂಪಲ್ ಇಸ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ತುಂಬ ಟೂರಿಸ್ಟ್ ಇದ್ದರು ಬಿಕಾಸ್ ಇಟ್ ವಾಸ್ ಲೈಕ್ ಅ ಪೀಕ್ ಟೈಮ್ ಫಾರ್ ದ ಟೂರಿಸಮ್. ಆ್ಯಂಡ್ ಇದು ಜಪಾನೀಸ್ ಗೋಪುರ ಅಂದ್ಕೊತೀನಿ, ನನಗೂ ಗೊತ್ತಿಲ್ಲ, ನೋಡೋಕ್ಕೇನೋ ತುಂಬ ಚೆನ್ನಾಗಿತ್ತು ಅಂತ ಕ್ಯಾಪ್ಚರ್ ಮಾಡಿದ್ವಿ. ಈ ಟೆಂಪಲಲ್ಲಿ ಮೇನ್ ಗಾಡ್ ಬಂದು ಬುದ್ಧ ಇದ್ದರು. ಸೊ ಹಂಗೆ ದೇವರನ್ನೆಲ್ಲ ನಮಸ್ಕಾರ ಮಾಡಿಕೊಂಡು. ಆ್ಯಂಡ್ ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಥಿಂಗ್ ಈ ಟೆಂಪಲಲ್ಲಿ ಏನಂದರೆ ಗುಡ್ ಫಾರ್ಚೂನ್ ಬ್ಯಾಡ್ ಫಾರ್ಚೂನ್ ಅಂತ ಇರುತ್ತೆ. ಸೊ 100 yen ಆ ಉಂಡಿ ಥರ ಇದೆಯಲ್ಲ ಆ ಪ್ಲೇಸ್ಗೆ ಹಾಕ್ಬಿಟ್ಟು ಈ ಒಂದು ಸ್ಟೀಲ್ ಬಾಕ್ಸಲ್ಲಿ ಬಂದು ದಿಲ್ ಬಿ ಮಲ್ಟಿಪಲ್ ಸ್ಟಿಕ್ಸ್. ಸೊ ಈಚ್ ಸ್ಟಿಕ್ ಮೇಲೆ ನಂಬರ್ ಬರೆದಿರ್ತಾರೆ. ನಾವು ಯಾವುದಾದ್ರೂ ಒಂದು ಸ್ಟಿಕ್ನ ಪಿಕ್ ಮಾಡಿ ಆ ಸ್ಟಿಕ್ಕಲ್ಲಿ ಬಂದಿರೋ ನಂಬರಲ್ಲಿ ಚಿಕ್ಕ ಚಿಕ್ಕ ಬಾಕ್ಸಸ್ ಇದೆಯಲ್ಲ ನನ್ನ ಮುಂದೆ ಇಲ್ಲಿ, ಈ ಬಾಕ್ಸಸ್ಸಲ್ಲಿ ಆ ನಂಬರ್ಸ್ ಇರುತ್ತೆ. ಸೊ ನನಗೊಂದು ನಂಬರ್ ಬಂದಿದೆ. ಸೊ ಆ ನಂಬರ್ ಪ್ರಕಾರ ಐ ಜಸ್ಟ್ ಸರ್ಚ್ ಆ್ಯಂಡ್ ಐ ಟುಕ್ ದಿ ಫಾರ್ಚೂನ್, ವಾಟ್ ಇಸ್ ಮೈ ಫಾರ್ಚೂನ್ ಫಾರ್ ದ ಇಯರ್ ಅಂತ. ಆ್ಯಕ್ಚುಲಿ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಬಟ್ ಲಕ್ಕಿಲಿ ನನಗೆ ಗುಡ್ ಫಾರ್ಚೂನ್ ಬಂದಿತ್ತು. ಸೊ ಆ ಸ್ಟಿಕ್ನ ಮತ್ತೆ ವಾಪಸ್ ಹಾಕ್ಕೊಡ್ಬೇಕು ನಾವು ಅದರೊಳಗಡೆ. ಸೊ ನಮ್ಮ ಗುಡ್ ಫಾರ್ಚೂನ್ ಅಂದರೆ ನಾವು ಹ್ಯಾಪಿಯಾಗಿ ಮನೆಗೆ ತೊಗೊಂಡು ಹೋಗ್ಬೋದು. ಇನ್ ಕೇಸ್ ಇಫ್ ಇಟ್ಸ್ ಬ್ಯಾಡ್ ಫಾರ್ಚೂನ್, ಇಫ್ ಯು ಆರ್ ನಾಟ್ ಹ್ಯಾಪಿ ವಿತ್ ಇಟ್, ಯು ಕ್ಯಾನ್ ಜಸ್ಟ್ ಲೀವ್ ದ ಪೇಪರ್ ದೇರ್. ಅಲ್ಲೊಂದು ಟೈ ಮಾಡೋಕ್ಕೆ ಒಂದು ಪ್ಲೇಸ್ ಕೊಟ್ಟಿದ್ರು, ಅಲ್ಲಿ ಟೈ ಮಾಡಿಬಿಡ್ಬೋದು. ಸೊ ದಿಸ್ ಇಸ್ ಮೈ ಫಾರ್ಚೂನ್ ಫಾರ್ ದಿಸ್ ಇಯರ್. ಮೈ ನೆಕ್ಸ್ಟ್ ಡೆಸ್ಟಿನೇಷನ್ ವಿಚ್ ವಿ ಗೋಣ ವಿಸಿಟ್ ಇಸ್ ಟೋಕಿಯೋ ಸ್ಕೈ ಟ್ರೀ. ಅಲ್ಲಿ ನೋಡೋಣ. ಬಾಯ್.